ನೋಡಿ, ಕಾಂಗ್ರೆಸ್ ಪಾಳಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ರೆ, ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲಿ ರೆಬಲ್ಸ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ದೆಹಲಿಗೆ ಬಿಜೆಪಿ ರೆಬಲ್ಸ್ ಟೀಮ್ ಹೊರಟು ನಿಂತಿದೆ. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ರೆಬಲ್ಸ್ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಹೋಗ್ತಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರ ರೆಬಲ್ಸ್ ಟೀಮ್. ನೋಡಿ, ಮೊನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು ಅಮಿತ್ ಶಾ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯ ನಮ್ಮ ಹತ್ರ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಈಗ ಮೊನ್ನೆ ಒಂದು ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಆಗ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು. ಆ ಚೀಟಿಯನ್ನು ಕೊಟ್ಟ ಬಳಿಕ ಬನ್ನಿ ಮಾತಾಡೋಣ ಅಂತ ಸೂಚನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ. ನೋಡಿ, ಕಾಂಗ್ರೆಸ್ ಪಾಳಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ರೆ, ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲಿ ರೆಬಲ್ಸ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ದೆಹಲಿಗೆ ಬಿಜೆಪಿ ರೆಬಲ್ಸ್ ಟೀಮ್ ಹೊರಟು ನಿಂತಿದೆ. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ರೆಬಲ್ಸ್ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಹೋಗ್ತಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರ ರೆಬಲ್ಸ್ ಟೀಮ್. ನೋಡಿ, ಮೊನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು ಅಮಿತ್ ಶಾ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯ ನಮ್ಮ ಹತ್ರ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಈಗ ಮೊನ್ನೆ ಒಂದು ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಆಗ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು. ಆ ಚೀಟಿಯನ್ನು ಕೊಟ್ಟ ಬಳಿಕ ಬನ್ನಿ ಮಾತಾಡೋಣ ಅಂತ ಸೂಚನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ. ನೋಡಿ, ಕಾಂಗ್ರೆಸ್ ಪಾಳಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ರೆ, ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲಿ ರೆಬಲ್ಸ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ದೆಹಲಿಗೆ ಬಿಜೆಪಿ ರೆಬಲ್ಸ್ ಟೀಮ್ ಹೊರಟು ನಿಂತಿದೆ. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ರೆಬಲ್ಸ್ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಹೋಗ್ತಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರ ರೆಬಲ್ಸ್ ಟೀಮ್. ನೋಡಿ, ಮೊನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು ಅಮಿತ್ ಶಾ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯ ನಮ್ಮ ಹತ್ರ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಈಗ ಮೊನ್ನೆ ಒಂದು ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಆಗ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು. ಆ ಚೀಟಿಯನ್ನು ಕೊಟ್ಟ ಬಳಿಕ ಬನ್ನಿ ಮಾತಾಡೋಣ ಅಂತ ಸೂಚನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ. ನೋಡಿ, ಕಾಂಗ್ರೆಸ್ ಪಾಳಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ರೆ, ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲಿ ರೆಬಲ್ಸ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ದೆಹಲಿಗೆ ಬಿಜೆಪಿ ರೆಬಲ್ಸ್ ಟೀಮ್ ಹೊರಟು ನಿಂತಿದೆ. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ರೆಬಲ್ಸ್ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಹೋಗ್ತಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರ ರೆಬಲ್ಸ್ ಟೀಮ್.
ನೋಡಿ, ಮೊನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು ಅಮಿತ್ ಶಾ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯ ನಮ್ಮ ಹತ್ರ ಇದೆ, ನೀವು ಬೇಕಾದ್ರೆ ನೋಡ್ಬೋದು ಈಗ. ಮೊನ್ನೆ ಒಂದು ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಆಗ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು. ಆ ಚೀಟಿಯನ್ನು ಕೊಟ್ಟ ಬಳಿಕ ಬನ್ನಿ ಮಾತಾಡೋಣ ಅಂತ ಸೂಚನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ. ನೋಡಿ, ಕಾಂಗ್ರೆಸ್ ಪಾಳಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ರೆ, ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲಿ ರೆಬಲ್ಸ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ದೆಹಲಿಗೆ ಬಿಜೆಪಿ ರೆಬಲ್ಸ್ ಟೀಮ್ ಹೊರಟು ನಿಂತಿದೆ. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ರೆಬಲ್ಸ್ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಹೋಗ್ತಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರ ರೆಬಲ್ಸ್ ಟೀಮ್. ನೋಡಿ, ಮೊನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು ಅಮಿತ್ ಶಾ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯ ನಮ್ಮ ಹತ್ರ ಇದೆ, ನೀವು ಬೇಕಾದ್ರೆ ನೋಡ್ಬೋದು ಈಗ. ಮೊನ್ನೆ ಒಂದು ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಆಗ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು. ಆ ಚೀಟಿಯನ್ನು ಕೊಟ್ಟ ಬಳಿಕ ಬನ್ನಿ ಮಾತಾಡೋಣ ಅಂತ ಸೂಚನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ. ನೋಡಿ, ಕಾಂಗ್ರೆಸ್ ಪಾಳಯದಲ್ಲಿ ಈ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ರೆ, ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಪಾಳಯದಲ್ಲಿ ರೆಬಲ್ಸ್ ಟೀಮ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಮಂಗಳವಾರ ದೆಹಲಿಗೆ ಬಿಜೆಪಿ ರೆಬಲ್ಸ್ ಟೀಮ್ ಹೊರಟು ನಿಂತಿದೆ. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ರೆಬಲ್ಸ್ ಶಿಫ್ಟ್ ಆಗ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಹೋಗ್ತಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರು ಕೊಡ್ತಾರ ರೆಬಲ್ಸ್ ಟೀಮ್. ನೋಡಿ, ಮೊನ್ನೆ ಅಷ್ಟೇ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು ಅಮಿತ್ ಶಾ ಅವರಿಗೆ. ಆ ಕಾರ್ಯಕ್ರಮದ ದೃಶ್ಯ ನಮ್ಮ ಹತ್ರ ಇದೆ, ನೀವು ಬೇಕಾದ್ರೆ ನೋಡ್ಬೋದು ಈಗ. ಮೊನ್ನೆ ಒಂದು ಪೇಜಾವರ ಶ್ರೀಗಳ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಿದ್ದರು. ಆಗ ಅರವಿಂದ್ ಲಿಂಬಾವಳಿ ಅವರು ಒಂದು ಚೀಟಿಯನ್ನು ಕೊಟ್ಟರು. ಆ ಚೀಟಿಯನ್ನು ಕೊಟ್ಟ ಬಳಿಕ ಬನ್ನಿ ಮಾತಾಡೋಣ ಅಂತ ಸೂಚನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ರೆಬಲ್ಸ್ ಟೀಮ್ ಈಗ ದೆಹಲಿಗೆ ಹೊರಡೋದಕ್ಕೆ ಸಿದ್ಧವಾಗಿದೆ.